ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿ ನೋವುಂಟಾದಾಗ ಮನುಷ್ಯರಂತೆ ಅಳುತ್ತದೆ? ಎ ಬಾತುಕೋಳಿ, ಬಿ ಕರಡಿ, ಸಿ ಹಸು, ಡಿ ಜಿಂಕೆ. ಉತ್ತರ ಬಿ ಕರಡಿ. ಎರಡನೇ ಪ್ರಶ್ನೆ, ಯಾವ ಹಣ್ಣನ್ನು ಹಣ್ಣುಗಳ ರಾಣಿ ಎಂದು ಕರೆಯಲಾಗುತ್ತದೆ? ಎ ಮಾವು, ಬಿ ಲೀಚಿ, ಸಿ ದ್ರಾಕ್ಷಿಗಳು, ಡಿ ಹಲಸು. ಉತ್ತರ ಎ ಮಾವು. ಮೂರನೇ ಪ್ರಶ್ನೆ, ಯಾವ ದೇಶದ ಜನರು ಚಿನ್ನದ ಶೌಚಾಲಯಗಳನ್ನು ಬಳಸುತ್ತಾರೆ? ಎ ಜಪಾನ್, ಬಿ ಅಮೆರಿಕ, ಸಿ ಭಾರತ, ಡಿ ಸೌದಿ ಅರೇಬಿಯಾ. ಉತ್ತರ ಡಿ ಸೌದಿ ಅರೇಬಿಯಾ. ನಾಲ್ಕನೇ ಪ್ರಶ್ನೆ, ಯಾವ ತಿಂಗಳಿನಲ್ಲಿ ಹೆಚ್ಚಿನ ಮಕ್ಕಳು ಜನಿಸುತ್ತಾರೆ? ಎ ಜೂನ್ನಲ್ಲಿ, ಬಿ ಆಗಸ್ಟ್ನಲ್ಲಿ, ಸಿ ಜನವರಿಯಲ್ಲಿ, ಡಿ ಡಿಸೆಂಬರ್ನಲ್ಲಿ. ಉತ್ತರ ಬಿ ಆಗಸ್ಟ್ನಲ್ಲಿ. ಐದನೇ ಪ್ರಶ್ನೆ, ಮೊಬೈಲ್ ಫೋನುಗಳನ್ನು ಎಸೆಯುವ ಆಟವನ್ನು ಯಾವ ದೇಶದಲ್ಲಿ ಆಡಲಾಗುತ್ತದೆ? ಎ ಭಾರತ, ಬಿ ಜರ್ಮನಿ, ಸಿ ಫಿನ್ಲ್ಯಾಂಡ್, ಡಿ ಸಿಂಗಾಪುರ್. ಉತ್ತರ ಸಿ ಫಿನ್ಲ್ಯಾಂಡ್. ಆರನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಶ್ರೀಗಂಧವು ಗರಿಷ್ಠ ಪ್ರಮಾಣದಲ್ಲಿ ಕಂಡುಬರುತ್ತದೆ? ಎ ಕೇರಳ, ಬಿ ಕರ್ನಾಟಕ, ಸಿ ಅಸ್ಸಾಂ, ಡಿ ತಮಿಳುನಾಡು. ಉತ್ತರ ಬಿ ಕರ್ನಾಟಕ. ಏಳನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ನವಿಲು, ಬಿ ಹುಲಿ, ಸಿ ಹಸು, ಡಿ ಆನೆ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಎಂಟನೇ ಪ್ರಶ್ನೆ, ದೇಹವು ಅಧಿಕ ತೂಕ ಪಡೆದಾಗ ಯಾವ ಗಂಭೀರ ಕಾಯಿಲೆ ಉಂಟಾಗುತ್ತದೆ? ಎ ಮಲಬದ್ಧತೆ, ಬಿ ಹೃದಯ ರೋಗ, ಸಿ ಕ್ಯಾನ್ಸರ್, ಡಿ ಮಧುಮೇಹ. ಉತ್ತರ ಬಿ ಹೃದಯ ರೋಗ. ಒಂಬತ್ತನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಣ್ಣಿನ ಮನೆಗಳನ್ನು ಹೊಂದಿರುವ ದೇಶ ಯಾವುದು? ಎ ಭೂತಾನ್, ಬಿ ಭಾರತ, ಸಿ ನಾರ್ವೆ, ಡಿ ಜಪಾನ್. ಉತ್ತರ ಬಿ ಭಾರತ. ಹತ್ತನೇ ಪ್ರಶ್ನೆ, ನೀಲಿ ಮೊಟ್ಟೆ ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ನೈಜೀರಿಯಾ, ಬಿ ಟಿಬೆಟ್, ಸಿ ಈಜಿಪ್ಟ್, ಡಿ ಚಿಲ್ಲಿ. ಉತ್ತರ ಡಿ ಚಿಲ್ಲಿ. ಹನ್ನೊಂದನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಎ ಲಾರ್ಡ್ ಕ್ಯಾನಿಂಗ್, ಬಿ ಲಾರ್ಡ್ ಮೌಂಟ್ ಬ್ಯಾಟನ್, ಸಿ ಲಾರ್ಡ್ ಡಫರಿನ್, ಡಿ ಲಾರ್ಡ್ ಲಿಟ್ಟನ್. ಉತ್ತರ ಬಿ ಲಾರ್ಡ್ ಮೌಂಟ್ ಬ್ಯಾಟನ್. ಹನ್ನೆರಡನೇ ಪ್ರಶ್ನೆ, ಹಳದಿ ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಭಾರತ, ಬಿ ನೇಪಾಳ್, ಸಿ ಚೀನಾ, ಡಿ ಟರ್ಕಿ. ಉತ್ತರ ಎ ಭಾರತ. 13ನೇ ಪ್ರಶ್ನೆ, ಮಲಗುವ ಮುನ್ನ ಎಷ್ಟು ನಿಮಿಷ ನೀರು ಕುಡಿಯುವುದು ದೇಹಕ್ಕೆ ಒಳ್ಳೆಯದು? ಎ 40 ನಿಮಿಷಗಳು, ಬಿ 30 ನಿಮಿಷಗಳು, ಸಿ 20 ನಿಮಿಷಗಳು, ಡಿ 10 ನಿಮಿಷಗಳು. ಉತ್ತರ ಬಿ 30 ನಿಮಿಷಗಳು. 14ನೇ ಪ್ರಶ್ನೆ, ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಿದರೆ ದೇಹದಲ್ಲಿ ಯಾವುದೇ ದೊಡ್ಡ ಕಾಯಿಲೆಗಳು ಬರುವುದಿಲ್ಲ? ಎ ಹಾಲು, ಬಿ ಮೊಟ್ಟೆ, ಸಿ ಮೊಸರು, ಡಿ ಜೇನು. ಉತ್ತರ ಡಿ ಜೇನು. 15ನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡವನ್ನು ತ್ವರಿತವಾಗಿ ನಿಯಂತ್ರಿಸಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ನಿಂಬೆ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಮಾವು. ಉತ್ತರ ಬಿ ಬಾಳೆಹಣ್ಣು.
16ನೇ ಪ್ರಶ್ನೆ, ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಕಾಮಾಲೆ, ಬಿ ಕೊಲೆಸ್ಟ್ರಾಲ್, ಸಿ ಮಲೇರಿಯಾ, ಡಿ ಕೀಲು ನೋವು. ಉತ್ತರ ಬಿ ಕೊಲೆಸ್ಟ್ರಾಲ್. 17ನೇ ಪ್ರಶ್ನೆ, ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ? ಎ ಮಾವು, ಬಿ ನಿಂಬೆ, ಸಿ ಬಾಳೆಹಣ್ಣು, ಡಿ ಪಪ್ಪಾಯಿ. ಉತ್ತರ ಎ ಮಾವು. 18ನೇ ಪ್ರಶ್ನೆ, ಯಾವ ಆಹಾರಗಳನ್ನು ಅತಿಯಾಗಿ ಸೇವಿಸಿದರೆ ಮಧುಮೇಹ ಬರುತ್ತದೆ? ಎ ಪಿಜ್ಜಾ, ಬಿ ನೂಡಲ್ಸ್, ಸಿ ಮೊಸರು, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. 19ನೇ ಪ್ರಶ್ನೆ, ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ದೇಹದಲ್ಲಿ ಯಾವ ಕೊರತೆ ನಿವಾರಣೆ ಆಗುತ್ತದೆ? ಎ ಕ್ಯಾಲ್ಸಿಯಂ, ಬಿ ಜೀವಸತ್ವಗಳು, ಸಿ ಪ್ರೋಟೀನ್, ಡಿ ಪೊಟ್ಯಾಸಿಯಂ. ಉತ್ತರ ಸಿ ಪ್ರೋಟೀನ್. 20ನೇ ಪ್ರಶ್ನೆ, ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಿದರೆ ನಮ್ಮ ಸ್ಮರಣಾ ಶಕ್ತಿ ದ್ವಿಗುಣಗೊಳ್ಳುತ್ತದೆ? ಎ ಮೊಟ್ಟೆ, ಬಿ ಬೀಜಗಳು, ಸಿ ಬಾಳೆಹಣ್ಣು, ಡಿ ಸೇಬು. ಉತ್ತರ ಬಿ ಬೀಜಗಳು. 21ನೇ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಮೂಳೆ ನಷ್ಟವಾಗುತ್ತದೆ? ಎ ಉಪ್ಪು, ಬಿ ಖಾರ, ಸಿ ಹುಳಿ, ಡಿ ಸಿಹಿ. ಉತ್ತರ ಎ ಉಪ್ಪು. 22ನೇ ಪ್ರಶ್ನೆ, ನೂಡಲ್ಸ್ ತಿನ್ನುವುದರಿಂದ ದೇಹದ ಯಾವ ಅಂಗವು ಹೆಚ್ಚು ಹಾನಿಗೊಳಗಾಗುತ್ತದೆ? ಎ ಶ್ವಾಸಕೋಶ, ಬಿ ಲಿವರ್, ಸಿ ಹೊಟ್ಟೆ, ಡಿ ಮೂತ್ರಪಿಂಡ. ಉತ್ತರ ಬಿ ಕಿಡ್ನಿ. 23ನೇ ಪ್ರಶ್ನೆ, ಈರುಳ್ಳಿ ಯಾವ ರೋಗಗಳಿಗೆ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ? ಎ ಕ್ಯಾನ್ಸರ್, ಬಿ ಟೈಫಾಯ್ಡ್, ಸಿ ರಕ್ತಹೀನತೆ, ಡಿ ಉರಿಯೂತ. ಉತ್ತರ ಡಿ ಉರಿಯೂತ. 24ನೇ ಪ್ರಶ್ನೆ, ನೀವು ಹೆಚ್ಚು ಗ್ಯಾಸ್ಟ್ರಿಕ್ ಔಷಧ ಸೇವಿಸಿದರೆ ಏನಾಗುತ್ತದೆ? ಎ ಕಿಡ್ನಿ ಸಮಸ್ಯೆಗಳು, ಬಿ ಟೈಫಾಯ್ಡ್, ಸಿ ರಕ್ತಹೀನತೆ, ಡಿ ಮೂಳೆ ನಷ್ಟ. ಉತ್ತರ ಮೇಲಿನ ಎಲ್ಲವೂ. 25ನೇ ಪ್ರಶ್ನೆ, ಕಿಚಡಿ ತಿನ್ನುವುದರಿಂದ ದೇಹದ ಯಾವ ಪ್ರಮುಖ ರೋಗವನ್ನು ಗುಣಪಡಿಸಬಹುದು? ಎ ಹೃದಯ ರೋಗ, ಬಿ ಮಧುಮೇಹ, ಸಿ ಕ್ಯಾನ್ಸರ್, ಡಿ ಮಲಬದ್ಧತೆ. ಉತ್ತರ ಡಿ ಮಲಬದ್ಧತೆ. 26ನೇ ಪ್ರಶ್ನೆ, ಜ್ವರಕ್ಕೆ ಯಾವ ಹಣ್ಣು ಔಷಧಿಯಾಗಿ ಕೆಲಸ ಮಾಡುತ್ತದೆ? ಎ ಸೇಬು, ಬಿ ಮಾವು, ಸಿ ಬಾಳೆಹಣ್ಣು, ಡಿ ಕಿವಿ. ಉತ್ತರ ಡಿ ಕಿವಿ. 27ನೇ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ಕೆಂಪು ಹಲಸಿನ ಹಣ್ಣುಗಳು ಕಂಡುಬರುತ್ತವೆ? ಎ ಜಪಾನ್, ಬಿ ರಷ್ಯಾ, ಸಿ ಅಮೆರಿಕಾ, ಡಿ ವಿಯೆಟ್ನಾಂ. ಉತ್ತರ ಡಿ ವಿಯೆಟ್ನಾಂ. 28ನೇ ಪ್ರಶ್ನೆ, ನೀವು ನಿಯಮಿತವಾಗಿ ಸೈಕಲ್ ಸವಾರಿ ಮಾಡಿದರೆ ಯಾವ ರೋಗ ಬರುವುದಿಲ್ಲ? ಎ ಕ್ಯಾನ್ಸರ್, ಬಿ ಅಧಿಕ ರಕ್ತದೊತ್ತಡ, ಸಿ ರಕ್ತಹೀನತೆ, ಡಿ ಹೃದಯ ರೋಗ. ಉತ್ತರ ಡಿ ಹೃದಯ ರೋಗ. 29ನೇ ಪ್ರಶ್ನೆ, ಯಾವ ಲೋಹವನ್ನು ಚಾಕುವಿನಿಂದ ಕತ್ತರಿಸಬಹುದು? ಎ ಕಬ್ಬಿಣ, ಬಿ ಸ್ಟೀಲ್, ಸಿ ಚಿನ್ನ, ಡಿ ಸೋಡಿಯಂ. ಉತ್ತರ ಡಿ ಸೋಡಿಯಂ. 30ನೇ ಪ್ರಶ್ನೆ, ಮಾನವನ ಮೆದುಳಿನ ತೂಕ ಎಷ್ಟು? ಎ 1200 ಗ್ರಾಂ, ಬಿ 1600 ಗ್ರಾಂ, ಸಿ 1300 ಗ್ರಾಂ, ಡಿ 1400 ಗ್ರಾಂ. ಉತ್ತರ ಡಿ 1400 ಗ್ರಾಂ.